ನಟ ದರ್ಶನ್ 2024ರ ಜೂನ್ 11ರಂದು ಜೈಲು ಪಾಲಾಗಿದ್ರು. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ 2ನೇ ಆರೋಪಿಯಾಗಿದ್ರು ನಟ ದರ್ಶನ್ ಅವರು. ಜಾಮೀನಿನ ಮೇಲೆ ಅಕ್ಟೋಬರ್ 30ಕ್ಕೆ ಜೈಲಿನಿಂದ ಹೊರಬಂದಿದ್ರು. ಆರಂಭದಲ್ಲಿ ಅಂದ್ರೆ ಅಕ್ಟೋಬರ್ 30ಕ್ಕೆ ಮೆಡಿಕಲ್ ಬೇಲ್ ಕೂಡ ಸಿಕ್ಕಿತ್ತು. ಅದಾದ ಮೇಲೆ ಡಿಸೆಂಬರ್ 13ಕ್ಕೆ ರೆಗ್ಯುಲರ್ ಬೇಲ್ ಸಿಕ್ಕಿತ್ತು. ಜೈಲಿನಿಂದ ಹೊರಬಂದ ಬಳಿಕ ನಾರ್ಮಲ್ ಲೈಫ್ಗೆ ರಿಟರ್ನ್ ಆಗಿದ್ರು ದರ್ಶನ್ ಅವರು. ಫಾರ್ಮ್ ಹೌಸ್ನಲ್ಲಿ ತೂಗುದೀಪ ಫ್ಯಾಮಿಲಿ ಜೊತೆ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರು. ಕುಟುಂಬ ಹಾಗೂ ಆಪ್ತರ ಜೊತೆ ಸಂಕ್ರಾಂತಿ ಹಬ್ಬನ ಸಂಭ್ರಮಿಸಿದ್ರು ಮತ್ತು ಚಿಕ್ಕಣ್ಣ ನಟನೆಯ ಉಪಾಧ್ಯಕ್ಷ ಚಿತ್ರನ ವೀಕ್ಷಿಸಿದ್ರು ದರ್ಶನ್ ಅವರು. ತಮ್ಮ ದಿನಕರ್ ನಿರ್ದೇಶನದ ರಾಯಲ್ ಚಿತ್ರದ ಪ್ರೀಮಿಯರ್ ಶೋಗೆ ಕೂಡ ಹಾಜರಾಗಿದ್ರು. ಬರ್ತ್ಡೇ ಸೆಲೆಬ್ರೇಷನ್ ಮಾಡಲ್ಲ ಅಂತ ಫ್ಯಾನ್ಸ್ಗೆ ಮನವಿ ಮಾಡೋ ವಿಡಿಯೋ ಮೂಲಕ ನೆಚ್ಚಿನ ಸೆಲೆಬ್ರಿಟೀಸ್ ಏನಿದ್ದಾರೆ ಅವರಿಗೆ ದಚ್ಚು ಮನವಿ ಕೂಡ ಮಾಡ್ಕೊಂಡಿದ್ರು. ಇನ್ನು ನ್ಯೂ ಇಯರ್ ವಿಶೇಷ ಜನವರಿ 1ಕ್ಕೆ ಡೆವಿಲ್ ಡಬ್ಬಿಂಗ್ ಕೂಡ ಶುರು ಆಗಿತ್ತು. ಮಾರ್ಚ್ 13ರಿಂದ ಡೆವಿಲ್ ಸಿನಿಮಾದ ಶೂಟಿಂಗ್ಗೆ ರೀಸ್ಟಾರ್ಟ್ ಮಾಡಿದ್ರು ದರ್ಶನ್ ಅವರು. ಮೈಸೂರಿನಲ್ಲಿ ಮುಗಿಸಿ ರಾಜಸ್ಥಾನದ ಉದಯಪುರದಲ್ಲೂ ಹಾಗೆ ಚಿತ್ರೀಕರಣವನ್ನ ಮುಗಿಸಿದ್ರು ದರ್ಶನ್ ಅವರು. ಹಾಗೆ ಧನ್ವೀರ್ ಗೌಡ ನಟನೆಯ ವಾಮನ ಟ್ರೇಲರ್ ವಿಡಿಯೋ ಕೂಡ ರಿಲೀಸ್ ಮಾಡಿದ್ರು. ಎಸ್ 2024ರ ಜೂನ್ 11ರಂದು ಜೈಲ್ ಪಾಲಾಗಿದ್ರು ಡಿ-ಬಾಸ್ ದರ್ಶನ್ ಅವರು. ರೇಣುಕಾಸ್ವಾಮಿ ಅವರ ಹತ್ಯೆ ಪ್ರಕರಣ ಏನಿತ್ತು ಆ ಹತ್ಯೆ ಪ್ರಕರಣದಲ್ಲಿ 2ನೇ ಆರೋಪಿಯಾಗಿ ಗುರುತಿಸಿಕೊಂಡಿದ್ರು ದರ್ಶನ್ ಅವರು. ಜಾಮೀನಿನ ಮೇಲೆ ಅಕ್ಟೋಬರ್ 30ಕ್ಕೆ ಜೈಲಿನಿಂದ ಹೊರಬಂದಿದ್ರು ನಟ ದರ್ಶನ್. ಅದಾದ ನಂತರ ಅಕ್ಟೋಬರ್ 30ಕ್ಕೆ ಮೆಡಿಕಲ್ ಬೇಲ್ ಸಿಕ್ಕಿತ್ತು ಅವರಿಗೆ. ಡಿಸೆಂಬರ್ 13ಕ್ಕೆ ರೆಗ್ಯುಲರ್ ಬೇಲ್ನಿಂದ ಜೈಲಿಂದ ಹೊರಬಂದಿದ್ರು ದರ್ಶನ್ ಅವರು. ಬಳಿಕ ನಾರ್ಮಲ್ ಲೈಫ್ಗೆ ರಿಟರ್ನ್ ಆಗಿ ಫಾರ್ಮ್ ಹೌಸ್ನಲ್ಲಿ ತೂಗುದೀಪ ಫ್ಯಾಮಿಲಿ ಜೊತೆ ಹಬ್ಬ ಎಲ್ಲ ಸೆಲೆಬ್ರೇಟ್ ಮಾಡಿದ್ರು. ಕುಟುಂಬದವರ ಜೊತೆ ಪ್ಲಸ್ ಆಪ್ತರ ಜೊತೆ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರು. ಹಾಗೆ ಯಾವಾಗಲೂ ಅವರ ನೆಚ್ಚಿನ ಆಪ್ತರು ಅಂತಾನೆ ಕರೆಸ್ಕೊಳ್ಳೋ ಚಿಕ್ಕಣ್ಣ ಅವರ ನಟನೆಯ ಉಪಾಧ್ಯಕ್ಷ ಚಿತ್ರನ ವೀಕ್ಷಿಸಿದ್ರು ದರ್ಶನ್ ಅವರು. ಅದಾದ ನಂತರ ತಮ್ಮ ದಿನಕರ್ ತೂಗುದೀಪ್ ಏನಿದ್ದಾರೆ ಅವರ ನಿರ್ದೇಶನದಲ್ಲಿ ಮೂಡಿಬಂದಂತಹ ರಾಯಲ್ ಚಿತ್ರದ ಪ್ರೀಮಿಯರ್ ಶೋಗೆ ಹಾಜರಾಗಿದ್ರು. ಬರ್ತ್ಡೇ ಅಂತೂ ಸೆಲೆಬ್ರೇಟ್ ಮಾಡ್ಕೊಳಲ್ಲ, ಪ್ಲೀಸ್ ಸೆಲೆಬ್ರೇಷನ್ ಬೇಡ ಐಸಲಿ ಅಂತ ಫ್ಯಾನ್ಸ್ಗೆ ಒಂದು ವಿಡಿಯೋ ಮುಖಾಂತರ ಸಂದೇಶವನ್ನ ರವಾನೆ ಮಾಡಿದ್ರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ನ್ಯೂ ಇಯರ್ ವಿಶೇಷ ಅಂತ ಹೇಳಿ ಜನವರಿ 1 ಡೆವಿಲ್ ಚಿತ್ರದ ಡಬ್ಬಿಂಗ್ ಶುರುವಾಗಿತ್ತು. ಹಾಗೆ ಮಾರ್ಚ್ 13ರಿಂದ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಅಂತ ಏನು ಹೇಳ್ತಿದ್ದಾರೆ ಡೆವಿಲ್ ಚಿತ್ರದ ಶೂಟಿಂಗ್ ರೀಸ್ಟಾರ್ಟ್ ಆಗಿತ್ತು. ಮೈಸೂರಿನಲ್ಲಿ ಮುಗಿಸ್ಕೊಂಡು ರಾಜಸ್ಥಾನದ ಉದಯಪುರದಲ್ಲೂ ಕೂಡ ಚಿತ್ರೀಕರಣನ ಮಾಡಲಾಗಿತ್ತು. ಇನ್ನು ಧನ್ವೀರ್ ಗೌಡ ಬಹಳಷ್ಟು ಸಲ ದರ್ಶನ್ ಅವರೊಟ್ಟಿಗೆನೆ ಕಾಣಿಸ್ಕೊಂಡಿದ್ದಂತಹ ಧನ್ವೀರ್ ಗೌಡ ಅವರ ನಟನೆಯ ವಾಮನ ಚಿತ್ರದ ಟ್ರೇಲರ್ ವಿಡಿಯೋ ಕೂಡ ದರ್ಶನ್ ಅವರು ರಿಲೀಸ್ ಮಾಡಿದ್ರು. ನಟ ದರ್ಶನ್ ಜೈಲಿನಿಂದ ಹೊರಬಂದ ಬಳಿಕ ಟೆಂಪಲ್ ರನ್ ಶುರು ಮಾಡಿದ್ರು. ಕೇರಳದ ಕಣ್ಣೂರಿನ ಮಡಾಯಿಕಾವ್ನಲ್ಲಿರುವಂತಹ ಶ್ರೀ ಭಗವತಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು ದರ್ಶನ್ ಅವರು. ಕೇರಳದ ಆ ದೇವಾಲಯದಲ್ಲಿ ದಾಸರಿಂದ ಶತ್ರು ಸಂಹಾರ ಪೂಜೆಯನ್ನ ನೆರವೇರಿಸಲಾಗಿತ್ತು. ಇದಾದ ಮೇಲೆ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಕೂಡ ಭೇಟಿ ನೀಡಿದ್ರು. ತಾಯಿಯ ಆಶೀರ್ವಾದ ಪಡೆದಿದ್ರು. ಇಷ್ಟೇ ಅಲ್ಲದೆ ಮಂಡ್ಯದಲ್ಲಿರುವಂತಹ ಆರತಿ ಉಕ್ಕಳದ ಅಹಲ್ಯಾದೇವಿ ಮಾರಮ್ಮ ಟೆಂಪಲ್ಗೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು.
ದರ್ಶನ್ ಜೈಲಿಗೆ ಹೋಗೋದಕ್ಕೆ ಕಾರಣ ಪವಿತ್ರ ಗೌಡ. ನಟ ದರ್ಶನ್ ಜೈಲಿನಿಂದ ಹೊರ ಬಂದ ಮೇಲೆ ಪವಿತ್ರ ಗೌಡ ತಂಟೆಗೆ ಹೋಗಲಿಲ್ಲ. ಹೀಗಾಗಿ ದರ್ಶನ್ ಸದ್ಯ ತಮ್ಮ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗನ ಜೊತೆ ನೆಮ್ಮದಿಯ ಜೀವನ ನಡೆಸ್ತಿದ್ದಾರೆ. ಮುದ್ದಿನ ಮಡದಿ ಮಗನ ಜೊತೆ ದರ್ಶನ್ ಕ್ವಾಲಿಟಿ ಲೈಫ್ನ ಸ್ಪೆಂಡ್ ಮಾಡ್ತಿದ್ದಾರೆ. ತಿಂಗಳಿಗೊಮ್ಮೆ ಸೆಷನ್ ಕೋರ್ಟ್ಗೆ ಹಾಜರಾಗಿ ಕೂಡ ಆಗ್ತಿದ್ದಾರೆ. ಆದರೆ ಕೋರ್ಟ್ನಲ್ಲಿ ಪಕ್ಕದಲ್ಲೇ ನಿಂತಿದ್ರು ಪವಿತ್ರನ ಕ್ಯಾರೆ ಅಂತಿಲ್ಲ ದಾಸ ದರ್ಶನ್ ಅವರು. ಬಹುಶಃ ದರ್ಶನ್ಗೆ ಕೆಟ್ಟ ಮೇಲೆ ಬುದ್ಧಿ ಬಂದಂತೆ ಆಗಿದೆ. ಪವಿತ್ರ ಗೌಡ ತಂಟೆ ತಕರಾರು ಇಲ್ಲದೆ ನೆಮ್ಮದಿ ಜೀವನನ ಮುದ್ದಿನ ಮಡದಿ ಹಾಗೂ ಮಗನ ಜೊತೆ ದರ್ಶನ್ ಅವರು ಒಂದು ಕ್ವಾಲಿಟಿ ಲೈಫ್ನ ಲೀಡ್ ಮಾಡ್ತಿದ್ದಾರೆ. ಸೊ ತಿಂಗಳಿಗೊಮ್ಮೆ ಸೆಷನ್ ಕೋರ್ಟ್ಗೆ ಹಾಜರು ಆಗ್ತಿದ್ದಾರೆ. ಸೊ ಕೋರ್ಟ್ನಲ್ಲಿ ಪಕ್ಕದಲ್ಲೇ ನಿಂತಿದ್ರು ಕೂಡ ಪವಿತ್ರನ ಕ್ಯಾರೆ ಅನ್ನದ ದರ್ಶನ್. ಸೊ ಈ ಕೆಟ್ಟ ಮೇಲೆ ಬುದ್ಧಿ ಕಲಿತಾರೆ ಅಂತಾರಲ್ಲ, ಹಾಗಾಗಿದೆ ದರ್ಶನ್ ಅವರ ನಡೆ. ನಿಜಕ್ಕೂ ಇದೊಂಥರ ಈಗಿನ ದರ್ಶನ್ ಅವರ ನಡೆ ನಿಜಕ್ಕೂ ಅಚ್ಚರಿ ಉಂಟು ಮಾಡಿದೆ. ಏನು ನಟ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ಬಹುತೇಕ ಕಂಪ್ಲೀಟ್ ಆಗಿದೆ. ಮಿಲನಾ ಪ್ರಕಾಶ್ ಏನಿದ್ದಾರೆ ಅವರ ನಿರ್ದೇಶನದಲ್ಲಿ ಹಾಗೆ ನಿರ್ಮಾಣದಲ್ಲಿ ಮೂಡಿ ಬರ್ತಿರುವಂತಹ ಡೆವಿಲ್ ಚಿತ್ರ ಮೇ 17ರ ಶನಿವಾರದವರೆಗೆ ಶೂಟಿಂಗ್ನಲ್ಲಿ ದರ್ಶನ್ ಭಾಗಿಯಾಗಿದ್ರು. ವಿವಾಹ ವಾರ್ಷಿಕೋತ್ಸವ, ತಾಯಿ ಬರ್ತ್ಡೇಗಾಗಿ 2 ದಿನ ರಜೆಯಲ್ಲಿದ್ರು ದಾಸ ದರ್ಶನ್ ಅವರು. ಸೊ ನಾಳೆ ದರ್ಶನ್ ತಾಯಿ ಮೀನಾ ತೂಗುದೀಪ್ ಅವರ ಹುಟ್ಟು ಹಬ್ಬ ಇದೆ. ಹೀಗಾಗಿ ಮೇ 21ರ ಬಳಿಕ ದರ್ಶನ್ ಡೆವಿಲ್ ಶೂಟಿಂಗ್ಗೆ ಮತ್ತೆ ರೀ ಎಂಟ್ರಿ ಕೊಡ್ತಿದ್ದಾರೆ. ಡೆವಿಲ್ ಸಿನಿಮಾ ಶೂಟಿಂಗ್ ಮುಗಿಯೋ ಹಂತಕ್ಕೆ ಬಂದಿದ್ದು, ಒಂದು ಫೈಟ್ 2 ಸಾಂಗ್ ಮುಗಿದ್ರೆ ಕುಂಬಳಕಾಯಿ ಹೊಡೆಯೋದು ಗ್ಯಾರಂಟಿ. ಎಸ್, ಬಾಲಿಯಲ್ಲಿ ಡಿ ಬಾಸ್ ಜಾಲಿಯಾಗಿದ್ದಾರೆ. ಸೊ ಈ ಕುರಿತಾದಂತಹ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಜೊತೆಗೆ ಫಿಲ್ಮ್ ಕರೆಸ್ಪಾಂಡೆಂಟ್ ಕೀರ್ತಿ ಅವರಿದ್ದಾರೆ. ಸೊ ಕೀರ್ತಿ ಅವರೇ, ದರ್ಶನ್ ಫ್ಯಾನ್ಸ್ ಏನಿದ್ದಾರೆ ಫುಲ್ ದಿಲ್ ಖುಷ್ ಆಗಿದ್ದಾರೆ. ಆ್ಯಂಡ್ ದರ್ಶನ್ ಅವರು ಈ ಥರ ಓಪನ್ ಅಪ್ ಆಗಿರೋದು ಇದೇ ಮೊದಲ ಬಾರಿಗೆ ಅನ್ಸುತ್ತೆ. ಸೊ ಈ ಕುರಿತಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅಭಿಮಾನಿಗಳ ಪಾಲಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೊಲೆ ಪ್ರಕರಣದ ಮೇಲೆ ಜೈಲು ಸೇರಿದ ನಂತರ ಅವ್ರ ಕರಿಯರ್ ಎಲ್ಲೋ ಮುಗ್ದೋಯ್ತೋ ಏನೋ, ಅವ್ರನ್ನ ನಂಬ್ಕೊಂಡು ನಿರ್ದೇಶಕ ನಿರ್ಮಾಪಕರು ಯಾರು ಕಥೆನ ರೆಡಿ ಮಾಡಿದ್ರು, ಬಂಡವಾಳವನ್ನು ಹೂಡಿದ್ರು, ಅವ್ರ ಕರಿಯರ್ ಕೂಡ ಅಷ್ಟೇ ಅನ್ನುವಂಥ ಮಾತುಗಳು ಸಾಕಷ್ಟು ಕೇಳಿ ಬರ್ತಾ ಇತ್ತು. ಅದಾದಮೇಲೆ ಡಿಸೆಂಬರ್ ತಿಂಗಳಲ್ಲಿ ಅವರು ರೆಗ್ಯುಲರ್ ಬೇಲ್ ಮೇಲೆ ಯಾವಾಗ ಹೊರಗಡೆ ಬಂದರು, ಡೆವಿಲ್ ಶೂಟಿಂಗ್ನಲ್ಲಿ ಯಾವಾಗ ಭಾಗಿಯಾದರು, ಆವಾಗ ಒಂದು ರೀತಿ ಹೋಪ್ಸ್ ಬರೋಕ್ಕೆ ಶುರುವಾಯಿತು. ಅದಲ್ಲದೆ ಫ್ಯಾನ್ಸ್ ಜೊತೆ ಸಿಕ್ಕಾಪಟ್ಟೆ ಕನೆಕ್ಟಿವ್ ಆಗಿರುವಂತಹ ದರ್ಶನ್ ಅವರು ಈ ಮುಂಚೆ ಈ ರೀತಿಯಾಗಿ ಇಷ್ಟೊಂದು ಕನೆಕ್ಟ್ ಆಗಿ ಇರಲಿಲ್ಲ. ಅಂದರೆ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಬರ್ತ್ಡೇಯನ್ನು ಆಚರಿಸಿಕೊಳ್ಳಲಿಲ್ಲ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಫ್ಯಾನ್ಸ್ ಜೊತೆ ತಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಎಲ್ಲ ಫ್ಯಾನ್ಸ್ ಸೆಲೆಬ್ರೇಟ್ ಮಾಡಿದಂತಹ ವಿಡಿಯೋಗಳನ್ನು ಸ್ವತಃ ಅವರೇ ಪೋಸ್ಟ್ ಮಾಡ್ತಾ ಅದ್ರ ಬಗ್ಗೆ ಮಾತುಗಳನ್ನು ಸಹ ಮಾತಾಡ್ತಾ ಹೋದರು. ಜೊತೆಗೆ ಇದಾದ ಮೇಲೆ ಒಂದಷ್ಟು ಸೆಲೆಬ್ರಿಟಿಗಳು ಸಹ ಧನ್ಯವಾದವನ್ನು ಹೇಳಿದ್ರು. ಈಗಾಗಲೇ ಡೆವಿಲ್ ಶೂಟಿಂಗ್ ಇರಬಹುದು, ಅರ್ಧ ಭಾಗ ಮುಗ್ದಿರುವಂಥದ್ದು, ಕಂಟಿನ್ಯೂಸ್ ರೆಗ್ಯುಲರ್ ಆಗಿ ಶೂಟಿಂಗ್ನಲ್ಲಿ ಭಾಗವಹಿಸಿರುವಂತಹ ದರ್ಶನ್ ಅವರು ಇವತ್ತು ಮಡದಿ ವಿಜಯಲಕ್ಷ್ಮಿ ಅವ್ರ ಜೊತೆಗೆ ತಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ಕೊಂಡಿರುವಂಥದ್ದು. ಅಂದರೆ ನಿನ್ನೆ ರಾತ್ರಿ ಕನಕಪುರ ಬಳಿ ಇರುವಂತಹ ಬಾಲಿ ಎಂಬ ಹೆಸರಿನ ರೆಸಾರ್ಟ್ನಲ್ಲಿ ತಮ್ಮ ಆಪ್ತ ಬಳಗರ ಜೊತೆ ಸೇರಿ ಈ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ಕೊಂಡಿದ್ದಾರೆ. 22ನೇ ವರ್ಷದ ವಿವಾಹ ವಾರ್ಷಿಕೋತ್ಸವವನ್ನು ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡ್ಕೊಂಡಿರುವ ದರ್ಶನ್ ಅವರ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವಂಥದ್ದು. ಈ ನಡುವೆ ಪವಿತ್ರ ಗೌಡ ಅವರ ವಿಚಾರವಾಗಿ ಸಹ ಚರ್ಚೆ ಬರ್ತಿರುವಂಥದ್ದು. ಯಾಕಂದರೆ ಕಳೆದ ವರ್ಷ ಏನು 2024ರಲ್ಲಿ ಈ ಇಬ್ಬರ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವರು ದುಬೈನಲ್ಲಿ ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಆ ಕಡೆ ವೆಡ್ಡಿಂಗ್ ಆ್ಯನಿವರ್ಸರಿ ರಿಂಗ್ನ ವಿಜಯಲಕ್ಷ್ಮಿ ಅವರಿಗೆ ಪ್ರೀತಿಯಿಂದ ತೊಡಿಸುವಂತಹ ವಿಡಿಯೋ ಕೂಡ ತುಂಬ ವೈರಲ್ ಆಗಿತ್ತು. ಈ ಕಡೆ ಪವಿತ್ರ ಗೌಡ ಅವರು ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಕರ್ಮ ರಿಟರ್ನ್ಸ್ ಅನ್ನುವಂತಹ ಒಂದು ಸ್ಟೋರಿನ ಪೋಸ್ಟ್ ಮಾಡ್ಕೊಂಡಿದ್ರು. ಎಲ್ಲ ಕೋಲ್ಡ್ ವಾರ್ ಅನ್ನುವಂಥದ್ದು ಆಗಲೇ ಶುರುವಾಗಿತ್ತು. ಆದರೆ ಈ ವರ್ಷ ಯಾವುದೇ ಆ ರೀತಿಯ ಕೋಲ್ಡ್ ವಾರ್ ನಡೀತಾ ಇಲ್ಲ. ಎಲ್ಲ ಕೋಲ್ಡ್ ವಾರ್ಗೂ ಬ್ರೇಕ್ ಹಾಕಿದ್ದಾರೆ ವಿಜಯಲಕ್ಷ್ಮಿ ಹಾಗೂ ಪವಿತ್ರ ಗೌಡ. ಆದರೆ ಈ ಕಡೆ ಇನ್ನೊಂದು ಕಡೆ ಈ ಎರಡೂ ಜೋಡಿ ಸಹ ತಮ್ಮ ತಮ್ಮ ಜೀವನದಲ್ಲಿ ಸುಖವಾಗಿರುವಂಥದ್ದು. ಜೊತೆಗೆ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವರು ಇಬ್ಬರೂ ಸಹ ಒಂದು ಸಾಂಗ್ ಹಾಡಿರುವಂಥದ್ದು, ಜೊತೆಗೆ ರೊಮ್ಯಾಂಟಿಕ್
ಡ್ಯಾನ್ಸ್ ಮಾಡಿರುವಂಥದ್ದು. ಈ ಹಿಂದೆ ಸಹ ರಾಯಲ್ ಸಿನಿಮಾವನ್ನು ವೀಕ್ಷಿಸಿದಂತಹ ದರ್ಶನ್ ಅವರು ಅದಾದ ಮೇಲೆ ಮುದ್ದು ರಾಕ್ಷಸಿ ಅನ್ನೋ ಹಾಡು ಅಂದರೆ ಧನ್ವೀರ್ ಅವರು ಅಭಿನಯಿಸಿರುವಂತಹ ಒಂದು ಸಿರಿಬಾದ ಸಾಂಗ್ ನನ್ನ ಹೆಂಡತಿಗೆ ತುಂಬ ಇಷ್ಟ. ಮುದ್ದು ರಾಕ್ಷಸಿ ಅಂತ ನಾನು ಆಗಾಗ ಅವ್ರಿಗೆ ಪೀಡಿಸ್ತಾ ಇರ್ತೀನಿ, ರೇಗಿಸ್ತಾ ಇರ್ತೀನಿ ಅನ್ನೋವಂಥದ್ದನ್ನು ಅವರು ಹೇಳ್ತಾ ಇದ್ರು. ವಾಮನ ಸಿನಿಮಾದ ಸಾಂಗ್ ಇದಾಗಿರುವಂಥದ್ದು. ಸದ್ಯ ಈ ಹಾಡಿಗೆ ಅವರು ಇಬ್ಬರು ರೊಮ್ಯಾಂಟಿಕ್ ಆಗಿ ಸ್ಟೆಪ್ ಆಗಿರುವಂಥ ವಿಡಿಯೋ ಕೂಡ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಹಲ್ಚಲನ್ನು ಎಬ್ಬಿಸಿರುವಂಥದ್ದು. ಇದಾದ ಮೇಲೆ ಹಾಡನ್ನು ಕೂಡ ಅವರು ತುಂಬ ಪ್ರೀತಿಯಿಂದ ಹೆಂಡತಿಗಾಗಿ ಹಾಡಿರುವಂಥದ್ದು. ಹಿಂದಿ ಸಾಂಗ್ ಇರ್ಬೋದು, ಜೊತೆಗೆ ಈ ಕಡೆ ಪತ್ನಿ ವಿಜಯಲಕ್ಷ್ಮಿ ಸಹ ದರ್ಶನ್ ಅವ್ರಿಗಾಗಿ ಹಿಂದಿ ಸಾಂಗ್ನ ಹಾಡಿರುವಂಥದ್ದು. ಒಟ್ಟಾರೆ ಈ ಜೋಡಿ, ಈ ಕಪ್ಪಲ್ನ ನೋಡಿದ್ರೆ ಹೀಗಿರ್ಬೇಕಪ್ಪ ಅನ್ನುವಂಥದ್ದು, ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ್ರು, ಬೇವು ಬೆಲ್ಲ ಅನ್ನುವಂಥದ್ದು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಹೆಂಡತಿ ಗಂಡ ಅನ್ನುವಂಥ ಇಬ್ಬರ ನಡುವೆ ಏನೇ ಜಗಳ ಬಂದ್ರೂ, ವೈಮನಸ್ಸಿದ್ರು ಇಬ್ಬರು ಒಂದಾಗಿ ಈ ರೀತಿಯಾಗಿ ಇರಬೇಕು. 22 ವರ್ಷದ ವಿವಾಹ ವಾರ್ಷಿಕೋತ್ಸವವನ್ನು ಈ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ನಮ್ಮ ದರ್ಶನ್ ಅವರು ನಮಗೆ ಸ್ಫೂರ್ತಿ ಅನ್ನೋ ರೀತಿಯಲ್ಲಿ ದರ್ಶನ್ ಅವರ ಫ್ಯಾನ್ಸ್ ಸಾಮಾಜಿಕ ಜಾಲತಾಣದಲ್ಲಿ ಮೀಮ್ಸ್ ಇರ್ಬೋದು, ಪೋಸ್ಟ್ ಇರ್ಬೋದು, ಅದನ್ನ ಸಹ ಪೋಸ್ಟ್ ಮಾಡ್ತಿರುವಂಥದ್ದು. ಒಟ್ಟಾರೆ ದರ್ಶನ್ ಅವರು ಎಲ್ಲ ರೀತಿಯಲ್ಲೂ ಇನ್ಸ್ಪೈರ್ ಆಗಿದ್ದಾರೆ ಅವರ ಫ್ಯಾನ್ಸ್ಗೆ. ಮಾಸ್ ಇರ್ಬೋದು, ಕ್ಲಾಸ್ ಇರ್ಬೋದು, ಜೊತೆಗೆ ಈ ರೀತಿ ಏನೇ ವೈಮನಸ್ಸು ಬಂದ್ರೂ ಅದನ್ನು ಯಾವ ರೀತಿ ಸರಿಸಮಾನವಾಗಿ ತೂಗಿಸ್ಕೊಂಡು ಹೋಗಬೇಕು ಅನ್ನೋಂಥ ರೀತಿನಲ್ಲೂ ಸಹ ಒಂದು ರೀತಿ ಒಳ್ಳೆತನದಲ್ಲಿ ಇವಾಗ ಅವರು ಪೋರ್ಟ್ರೇ ಆಗ್ತಿರುವಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ. ಜೊತೆಗೆ ಅವರ ಸಿನಿಮಾ ಡೆವಿಲ್ಗಾಗಿ ಎಲ್ಲರೂ ಸಹ ಕಾಯ್ತಿದ್ದಾರೆ, ಯಾವಾಗ ರಿಲೀಸ್ ಆಗುತ್ತೆ. ಈಗಾಗಲೇ ಅದರದ ಗ್ಲಿಮ್ಸ್ ಇರ್ಬೋದು, ಟೀಸರ್ ಇರ್ಬೋದು, ಕ್ಲಿಪ್ಪಿಂಗ್ಸ್ ಎಲ್ಲವನ್ನು ನೋಡಿರುವಂತಹ ಫ್ಯಾನ್ಸ್ ಅದ್ರ ಬಗ್ಗೆ ಸಾಕಷ್ಟು ಕುತೂಹಲವನ್ನು ಮೂಡಿಸಿರುವಂಥದ್ದು. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಮಾಹಿತಿಗಾಗಿ. ಸೊ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಹೀಗೆ ದರ್ಶನ್ ಅವರು ಜಾಲಿಯಾಗಿ ಇರಲಿ, ಹಾಗೆ ಹೆಚ್ಚಿನ ಚಿತ್ರಗಳನ್ನ ನೀಡಲಿ ಅಂಡ್ ಚಿತ್ರರಂಗ ಬೆಳಿಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ಕೊಡ್ತಾ ಇದ್ದೀನಿ. ಸೊ ಬಾಲಿಯಲ್ಲಿ ಡಿ ಬಾಸ್ ಜಾಲಿ ವಿಶೇಷ ಕಾರ್ಯಕ್ರಮ ಇದಾಗಿತ್ತು. ಅಂಡ್ ನೀವು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.